ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ. ಯಾರ್ದಪ್ಪ ಅಂದರೆ ನಮ್ಮ ಬಾಸ್ ಅವ್ರ ಮಗಂದು ಫಸ್ಟ್ ನೇಮ್ ಮಗು ಅವನು, ಮತ್ತು ಅವನ ಹೆಸರು ಕನ್ನಯ್ಯ ಅಂತ ಹೇಳ್ಬಿಟ್ಟು. ಸೊ ಸಿಂಪಲ್ಲಾಗಿ ಆಫೀಸಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಸಿಂಪಲ್ಲೇನಿಲ್ಲ, ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ನು ಇಷ್ಟಪಟ್ಟಿರೋ ಥರನೇ ಅನಿಮಲ್ಸು, ಕಾಡು ಎಲ್ಲ ಥರ ಹಾಕಿ ಗ್ರೀನರಿಯಾಗಿ ಗ್ರೀನ್ ಕೇಕ್ನ ಆರ್ಡ್ರ್ ಮಾಡಿದರು. ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಮನೆಗೆ ಹೋಗೋದಕ್ಕೆ ಹುಡುಗರು ಒಂಥರ ಬೇಜಾರು ಮಾಡ್ಕೋತಾರೆ. ಹಾಗಾಗಿ ಆಫೀಸಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಸರು ಮಕ್ಕಳನ್ನ ಎತ್ಕೊಂಡು ನಿಂತಿದ್ರು. ಚಿಕ್ಕವಳಿದ್ದಾಳಲ್ಲ, ಅವಳು ಧಾತ್ರಿ ಅಂತ ಹೇಳ್ಬಿಟ್ಟು. ಸೊ ಅವಳಂತೂ ಅಣ್ಣನ ಬರ್ತಡೆಗಿಂತ ಅವಳೇ ಖುಷಿ ಪಡ್ತಾಯಿದ್ಲು. ಸೊ ಅವಳೇ ಮುಂಚೆ ಹೋಗ್ತಾಯಿದ್ಲು ಕೇಕ್ ಕಟ್ ಮಾಡೋದಕ್ಕೆ. ಸೊ ಅದಕ್ಕೆ ಅಣ್ಣನ ಬರ್ತಡೇ ಅಣ್ಣನೂ ಮಾಡಲಿ ಅಂತ ಹೇಳಿ ನಮ್ಮ ಮೇಡಮ್ ಹೇಳ್ತಾಯಿದ್ರು. ಅಂದರೆ ನಮ್ಮ ಬಾಸ್ ಅವ್ರ ವೈಫು ಎಂದಕ್ಕಪ್ಪ ಅಂದರೆ ಅವರೂ ಇಲ್ಲೇ ಬರ್ತಾರೆ. ಅಂದರೆ ಸಂಜೆ ಇವನು ಸ್ಕೂಲಿಂದ ಬಂದ ಮೇಲೆ 4 ಗಂಟೆ ಮೇಲೆ ಬರ್ತಾರೆ ಆಫೀಸಿಗೆ. ಅವರೂ ಕೂಡ ವರ್ಕ್ ಮಾಡ್ತಾರೆ. ಅಂದರೆ ನಾನು ಮಾಡ್ತೀನಲ್ಲ, ಸೊ ಅದೇ ಥರ ಅವರೂ ಕೂಡ ಆಫೀಸಲ್ಲಿ ಹೆಲ್ಪ್ ಮಾಡ್ತಾರೆ, ನಮ್ಗೆ ವರ್ಕ್ ಮಾಡ್ತಾರೆ. ಯಾಕಂದರೆ ಇಬ್ಬರು ಬೇಕಾಗಿತ್ತು. ಮೇಡಮು ಮನೇಲಿ ಬೋರ್ ಹೊಡಿಯುತ್ತೆ, ಬರೀ ಮಕ್ಕಳು ಇದು ಅಂದ್ಕೊಂಡು ಅಂತ ಹೇಳ್ಬಿಟ್ಟು ಅವರೂ ಕೂಡ MSc ಓದಿದ್ದಾರೆ. BSc ಮಾಡಿ MSc ಓದಿ ಹಾಗೆ ಒಂದು MNC ಕಂಪ್ನಿ ಅಂತಂದರೆ ಫಾರಿನ್ ಕಂಪ್ನಿಯಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. US ಕಂಪ್ನಿನಲ್ಲಿ ಅವರು ಕೆಲಸ ಮಾಡಿ ಇವಾಗ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ಸರ್ ನೋಡ್ಕೊತಾ ಇರೋವಾಗ ಇವ್ರ ಫ್ಯಾಮಿಲಿ ಮಾಡಿಕೊಂಡು ಫ್ಯಾಮಿಲಿ ಹಸ್ಬೆಂಡು ಮನೆ ಮಕ್ಕಳು ಅಂತ ಇದ್ದಾರೆ. ಆದರೆ ಮನೆಯಲ್ಲಿ ಮತ್ತು ಮೈಂಡ್ ಇದಾಗ್ಬಿಡುತ್ತೆ, ಕೆಲ್ಸಕ್ಕೆ ಬಂದರೆ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ಅವರು ಬಂದು ಇಲ್ಲಿ ವರ್ಕ್ ಮಾಡ್ತಾರೆ. ಸೊ ಹಾಗಾಗಿ ಹಾಗೆ ಮಕ್ಕಳನ್ನ ಕರ್ಕೊಂಬರೋದ್ರಿಂದ ಮಕ್ಕಳೂ ಕೂಡ ಒಂಥರ ಆಫೀಸ್ ಸ್ಟಾಫೇ ಆಗ್ಬಿಟ್ಟವ್ರೆ ಅಂತ ಹೇಳ್ಬೋದು. ಫುಲ್ಲು ಎಲ್ಲ ಖುಷಿಯಾಗಿ ಓಡಾಡ್ಕೊಂಡು ಮಾತಾಡಿಕೊಂಡು ಇದು ಮಾಡಿಕೊಂಡು. ಸೊ ಹಾಗಾಗಿ ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ, ಬರ್ತ್ಡೇ ಸೆಲೆಬ್ರೇಷನ್. ಹಾಗೆ ಅವನು ಹೆಸರು ಕಿಂಗ್ ಕನ್ನಯ್ಯ ಅಂತ ಹಾಕಿಸ್ಕೊಂಡಿದ್ದ. ಹಾಗೆ ಅವ್ನು ಕಿಂಗ್ ಥರನೇ ಇರಬೇಕಂತ ಹೇಳ್ಬಿಟ್ಟು ಅದು ಕಿರೀಟ, ಹಾಗೆ ಅವಳಿಗೆ ಕ್ವೀನ್ ಕಿರೀಟ ಎಲ್ಲ ತೊಗೊಂಬಂದಿದ್ದಾರೆ. ಅಂದರೆ ಆರ್ಡ್ರ್ ಮಾಡಿ ಅವನಿಗೆ ಕೇಕ್ ಇದೇ ಡಿಸೈನ್ ಬೇಕಂತ ಹೇಳಿ ಆರ್ಡ್ರ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾನೆ. ಹಾಗೆ ಬರ್ತಾರೆ ಸೆಲೆಬ್ರೇಷನ್ ಎಲ್ಲ ಮುಗೀತು. ನಾನು ಮನೆಗೆ ಬಂದೆ. ಇದು ಕಡೆ ಕಾರ್ತಿಕ ಸೋಮವಾರ ಆಗಿತ್ತಲ್ವ, ಸೊ ಮನೆಗೆ ಅಂದರೆ ದೇವಸ್ಥಾನಕ್ಕೆ ಪ್ರಸಾದ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ನನ್ನ ಮಗಳಿಗೆ ಮಾಡಪ್ಪ ಅಂತ ಹೇಳಿ. ಅವಳೇ ಇವತ್ತು ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡಿ ಅನ್ನ ಎಲ್ಲ ಮಾಡಿ ಕಲಿಸ್ತಾ ಇದ್ದಾಳೆ. ಹಾಗೆ ನಾನು ಈಗ ಹೋದ ವರ್ಷ ಕೊಟ್ಟಿರಲಿಲ್ಲ, ಆಚೆ ವರ್ಷನೂ ತೊಗೊಂಡೋಗಿ ಕೊಟ್ಟು ಬಂದಿದ್ದೆ, ಅಂದರೆ ಪುಳಿಯೋಗರೆನ. ಈ ವರ್ಷ ನನ್ನ ಮಗಳೇ ಅಮ್ಮ ನಾನೇ ಮಾಡ್ತೀನಿ ಅಂತ ಅಂದ್ಲು. ಅವಳಿಗೇ ಮಾಡಿ ದೇವರಿಗೆ ಕೊಡಬೇಕು ಅಂತ ಹೇಳಿ ಖುಷಿಯಾಗಿ ಮಾಡ್ತಿದ್ಲಲ್ವ. ಸೊ ಆಯ್ತು ಮಾಡಮ್ಮ ಅಂತ ಹೇಳ್ಬಿಟ್ಟು ಅವಳ ಕೈಲೇ ಮಾಡಿಸ್ದೆ. ಹಾಗೆ ಈ ಸಲ ಕಾರ್ತಿಕದ ದೀಪನೂ ಕೂಡ ಅವಳ ಕೈಲೇ ಹಚ್ಚಿಸಿದ್ದೀನಿ. ಅಂದರೆ 365 ಬತ್ತಿದ್ದು ದೀಪ ಹಚ್ತಾರಲ್ಲ ಶಿವನ ದೇವಸ್ಥಾನದಲ್ಲಿ, ಅದು ನಾವು ಶಿವನ ದೇವಸ್ಥಾನದಲ್ಲೇ ಅಂತಲ್ಲ, ನಮ್ಗೆ ಇಷ್ಟವಾದ ದೇವರ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು. ಸೊ ಹಚ್ಚಿ ಹೋದ ವಾರ ಅವಳೆ ಹಚ್ಚಿದ್ಲು, ನಾನು ಹೋಗೋಂಗಿರಲಿಲ್ಲ. ಈ ವಾರ ನಾನು ಹಚ್ಚೋಣ ಅಂದ್ಕೊಂಡೆ, ಬಟ್ ಬೇಡ ಅವಳೊಂದ್ಸಲ ನಾನೊಂದ್ಸಲ ಅಂತ 2 ಸಲ ಬೇಡ. ಮತ್ತು ನಾನು ಬೇರೆ ಬರ್ತಡೇ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಸೊ ಇವತ್ತು ಬೇರೆ ರಶ್ ಇರ್ತಾರೆ, ಕಡೆ ಕಾರ್ತಿಕ್ ಸೋಮವಾರ ಅಂತ ಹೇಳ್ಬಿಟ್ಟು ಬಂದು ದೇವಸ್ಥಾನಕ್ಕೆ ಹಾಗೆ ಪೂಜೆ ಮಾಡಿಸೋಣ ಬಿಡು ಅಂತ ಹೇಳ್ಬಿಟ್ಟು ಹಣ್ಣುಕಾಯಿ ಎಲ್ಲ ತೊಗೊಂಬಂದು ಪೂಜೆ ಮಾಡಿಸಿ ಹಾಗೆ ಪ್ರಸಾದ ಎಲ್ಲ ಹಂಚಿ ಆಮೇಲೆ ಕೊನೆಯಲ್ಲಿ ಒಂದು ವಿಡಿಯೋ ಕ್ಲಿಪ್ ತಗೋತಾ ಇದ್ದೀವಿ. ನಾವು ಪ್ರಸಾದ ಹಂಚುವಾಗ ವಿಡಿಯೋನ ಮಾಡಿಕೊಳ್ಳಿಲ್ಲ. ಪ್ರಸಾದ ಎಲ್ಲ ಹಂಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಒಂದು ಕ್ಲಿಪ್ನ ತೊಗೊಂಡು ಹಾಗೆ ಪಾತ್ರೆನೂ ಕೂಡ ತೊಗೊಂಡು ವಾಪಸ್ಸು ಬಂದ್ವಿ. ಸಿಕ್ಕಾಬಿಟ್ಟೆ ಜನ ಪ್ರಸಾದಕ್ಕಂತೂ ಹೆಂಗೆ ಕ್ಯೂ ನಿಂತ್ಕೊಬಿಟ್ರು ಅಂತಂದರೆ ನಮಗೆ ಖುಷಿಯಾಗೋಯಿತು ಪ್ರಸಾದ ಹಂಚುವಾಗ. ಆಮೇಲೆ ಹೆಂಗೂ ಇನ್ನೂ ಸ್ವಲ್ಪ ಜನ ಕ್ಯೂನಲ್ಲಿದ್ದರು, ಬಟ್ ಖಾಲಿಯಾಗಿ ಹೋಗಿತ್ತು. ನಾವು ತೊಗೊಂಡೋಗಿದ್ದು ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ. ಸೊ ಒಂಥರ ಬೇಜಾರಾಯಿತು, ಈ ಥರ ಅಂದರೆ ಕೆಲವ್ರಿಗೆ ಸಿಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು, ಕ್ಯೂನಲ್ಲಿ ನಿಂತಿದ್ದವ್ರಿಗೆ ಪ್ರಸಾದ ಸಿಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡೋದಕ್ಕಾಗಲ್ಲ, ನಮ್ಮ ಕೈಲಿ ದೇವರು ಎಷ್ಟು ಕೊಡೋದಕ್ಕೆ ಆಯಿತು ಅಷ್ಟನ್ನು ನಾವು ಕೊಟ್ಟೆ ಅಂತ ಹೇಳಿ ಬಂದ್ವಿ. ಒಂಥರ ಪ್ರಸಾದ ಹಂಚುವಾಗ ಖುಷಿಯಾಯಿತು. ಯಾಕಂತಂದರೆ ಜನ ಪ್ರಸಾದ ಬಂದು ಅವರೇ ಆಗಿ ಇಸ್ಕೊತಾಯಿದ್ರು.
ನಾವು ಹೋಗಿ ನಿಂತ್ಕೊಂಡಿದ್ದಷ್ಟೇ ಹಾಗೆ ನನ್ನ ಚಿಕ್ಕ ಮಗಳು ಪ್ಲೇಟ್ನ ಕೊಡ್ತಾಯಿದ್ಲು. ಹಾಗೆ ದೊಡ್ಡ ಮಗಳನ್ನ ನಾನು ಪಾತ್ರೆನ ಇಟ್ಕೊಂಡಿದ್ದೆ, ಹಾಗೆ ದೊಡ್ಡ ಮಗಳು ಹಾಕಿ ಕೊಡ್ತಾಯಿದ್ಲು. ಕೊನೆಗೆ ಪ್ಲೇಟ್ ಖಾಲಿ ಆಯಿತು, ಆದ್ರೂ ಕೈಗೇನೆ ಈಸಿ ಕೊಡ್ತಾಯಿದ್ಲು, ಕೈಗೇನೆ ಕೊಟ್ವಿ. ಸುಮಾರು ಜನಕ್ಕೆ ಒಂದು 100 ಜನದಷ್ಟು ಜನಕ್ಕೆ ಕೊಟ್ವಿ ಅಂತಲೇ ಹೇಳ್ಬೋದು. ಅಂದರೆ ಜಾಸ್ತಿ ಕೊಟ್ಟಿಲ್ಲ, 2 ತುತ್ತು ಆಗೋಷ್ಟು, ಅಂದರೆ 2-3 ತುತ್ತು ಆಗೋಷ್ಟು ನಾವು ಪ್ರಸಾದನ ಕೊಟ್ವಿ. ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಅಂದರೆ ಖಾಲಿ ಪಾತ್ರೆನೇ ತೊಗೊಂಬಂದು, ಖಾಲಿ ಪಾತ್ರೆ ತರಬಾರ್ದಂತೆ ದೇವಸ್ಥಾನದಿಂದ, ಸ್ವಲ್ಪ ಪ್ರಸಾದ ಉಳಿಸ್ಕೋಬೇಕು ಅಂತ. ನಾನು ನನ್ನ ಮಕ್ಕಳಿಗೆ ಹೇಳಿದೆ, ದೇವ್ರು ನಮಗೆ ಕೊಡಬೇಕು ಅಂತ ಇದ್ದರೆ ಎಲ್ಲಾದರೂ ಕೊಡ್ತಾನೆ, ಹಂಗಂತ ಹೇಳ್ಬಿಟ್ಟು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಯಾರಿಗಾದ್ರೂ ಒಬ್ರು ತಿನ್ನೋ ಪ್ರಸಾದನ ಉಳಿಸ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ಕೊಟ್ಬಿಟ್ಟು ನಾವು ಬಂದ್ವಿ. ಬಂದಾದಮೇಲೆ ನಮ್ಮ ಮನೆ ಮೇಲ್ಗಡೆ ಮನೆಯವರು ಮಹದೇಶ್ವರನ ಕೂರಿಸಿದ್ರು, ಅಂದರೆ ಮಹದೇಶ್ವರಂದೇನೋ ಪೂಜೆ ಮಾಡಿಸಿದ್ರು. ಅದಕ್ಕೆ ಬನ್ನಿ ಅಂತ ಬಂದು ಕರೆದ್ರು. ನಾನು ಮಕ್ಕಳನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಇಲ್ಲ ನೀವು ಬನ್ನಿ, ನಾವು ದೇವರಿಟ್ಟಿದ್ದೀವಿ, ಬನ್ನಿ ಅಂತ ಫೋರ್ಸ್ ಮಾಡಿ ಕರೆದ್ರು. ಸರಿ ಆಯಿತು ನಡೀರಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದೆ. ಇದು ನಮ್ಮ ಮನೆ ಮೇಲ್ಗಡೆ ಒಂದು ಫ್ಯಾಮಿಲಿ ಇದೆ, ಗಂಡ ಹೆಂಡತಿ 2 ಮಕ್ಕಳು, ಹಾಗೆ ಒಬ್ಬರು ಅಜ್ಜಿ, ಅಂದರೆ ಅವರ ಅಮ್ಮನ ಅವ್ರ ಅತ್ತೆನೋ ಗೊತ್ತಿಲ್ಲ ಅವರು. ಹಾಗೆ ತುಂಬ ರಿಲೇಷನ್ಸ್ ಎಲ್ಲ ಬಂದಿದ್ದರು, ರಿಲೇಷನ್ಸ್ನೆಲ್ಲ ಕರೆದಿದ್ರು. ಹಾಗೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇವರು ಮಹದೇಶ್ವರನ ಮಕ್ಕಳಂತೆ, ಈ ಥರ ವರ್ಷ ಮಾಡ್ತಾರೆ. ಮತ್ತು ಕಡೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ಅವ್ರ ಮನೆಯಲ್ಲೇ ಈ ರೀತಿ ಎಲ್ಲ ಮಾಡಿದ್ರು. ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ರು. ಅವರು ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ಬಟ್ ನಾನು ದೇವ್ರ ಪೂಜೆಗೆ ಕರೆದಾರಲ್ವ, ಸೊ ಬಂದೆ. ನಾನೇನೋ ಪೂಜೆ ಅಂದ್ಕೊಂಡೆ, ಬಂದು ನೋಡಿದರೆ ಮಹದೇಶ್ವರ ಪೂಜೆ, ಈಶ್ವರನ ಪೂಜೆ ಮತ್ತು ಪ್ರಸಾದ ಸಿಕ್ತು ಅಂತ ಹೇಳ್ಬಿಟ್ಟು ಹಾಗೆ ಊಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನು ನನ್ನ ಮಕ್ಕಳಿಗೆ ಹೇಳಿದ ಮಾತು, ದೇವ್ರು ನಮಗೆ ಕೊಡಬೇಕು ಅಂತ ಇದ್ದರೆ ಎಲ್ಲಿ ಬೇಕಾದರೂ ಕೊಡ್ತಾನೆ ಅಂತ. ನಮಗೇನೆ ನಾವು ಮಾಡಿದ ಪ್ರಸಾದ ಉಳಿದಿರಲಿಲ್ಲ, ಬಟ್ ನಮಗೆ ದೇವರು ಒಳ್ಳೆ ಭೋಜನ, ಅಂದರೆ ಒಳ್ಳೆ ಮೃಷ್ಟಾನ್ನ ಭೋಜನನೇ ನಮಗೆ ಸಿದ್ಧಪಡಿಸಿದ್ದ. ಆ ಮೃಷ್ಟಾನ್ನ ಭೋಜನ ಈ ದೇವರು ಪೂಜೆ ರೂಪದಲ್ಲಿ ನಮಗೆ ಊಟ ಸಿಕ್ತು. ಸೊ ಹಾಗಾಗಿ ಅಷ್ಟೇ, ನಮ್ಮ ಸ್ವಾರ್ಥಕ್ಕೆ ನಾವು ಏನು ಮಾಡ್ಕೊಳಕ್ಕೆ ಹೋಗಬಾರ್ದು. ದೇವ್ರು ಕೊಡಬೇಕು ಅಂತ ಇದ್ದರೆ ಯಾವ ರೂಪದಲ್ಲಾದರೂ ಎಲ್ಲಾದರೂ ಕೊಡ್ತಾನೆ. ನಮಗೆ ಇಲ್ಲಿ ಪಂಚಾಮೃತ ಅಭಿಷೇಕ ಸಿಕ್ತು, ಹಾಗೆ ಕಡಲೆಪುರಿ ಮತ್ತು ಲಾಡುನ ಮಿಕ್ಸ್ ಮಾಡಿ ಕೊಡ್ತಾರಲ್ವ, ಅದು ಸಿಕ್ತು. ಹಾಗೆ ಊಟನೂ ಮಾಡಿದ್ವಿ. ಅವರು ಪಲಾವು, ಅನ್ನ, ಸಾರು, ಪಾಯಸ, ಕಜ್ಜಾಯ, ಅದು ಇದು ಅಂತ ತುಂಬ ವೆರೈಟೀಸು, ಪಲ್ಯಗಳು, ಕೋಸಂಬರಿ, ಅನ್ನ, ಮೊಸರು, ಪಲಾವಂತೂ ಸೂಪರಾಗಿತ್ತು. ಈ ರೀತಿ ಎಲ್ಲ ತುಂಬ ರುಚಿಯಾಗಿ ದೇವರಿಗೆ ಅಂತ ಹೇಳ್ಬಿಟ್ಟು ಅಡುಗೆನ ಮಾಡಿದರು. ಹಾಗೆ ನಮಗೂ ಕೂಡ ಊಟಕ್ಕೆ ಬಡಿಸಿದ್ರು. ನಾನು ಹೊಟ್ಟೆ ತುಂಬ ಊಟ ಮಾಡಿ ಬಂದೆ, ಮಕ್ಕಳೂ ಕೂಡ ಊಟ ಮಾಡಿದೋ. ಹಾಗಾಗಿ ಇದನ್ನೇ ನಾನು ಒಂದು ಹೇಳೋದು, ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯವಾಗಿರಬೇಕು. ಹಾಗೆ ಯಾವುದೇ ದೇವಸ್ಥಾನಕ್ಕೆ ಹೋಗಿದಾಗ, ಬೇರೆ ಎಲ್ಲೇ ಹೋದಾಗಲೂ ಅಷ್ಟೇ, ನಮ್ಮ ಕೈಲಾದಷ್ಟು ನಾವು ದಾನ ಮಾಡಬೇಕು. ದಾನ ಮಾಡಿ ನಾವು ಮಾಡೋದ್ರಿಂದ ನಮಗೆ ಇನ್ನೊಂದು ರೀತಿಯಲ್ಲಿ ದೇವರು ನಮಗೆ ಕೊಡ್ತಾನೆ. ಅದಕ್ಕೆ ಉದಾಹರಣೆ ಇವತ್ತು ನಡೆದಿದ್ದ ಘಟನೆನೇ. ಬಟ್ ನನಗೆ ದೇವ್ರು ಇಷ್ಟು ಕೊಟ್ಟರೆ ಸಾಕು ಅಂತ ನಾನು ಕೇಳಲ್ಲ. ನಾನು ಕೇಳ್ಕೊಂಡಿದ್ದು ನನ್ನ ಮಕ್ಳ ಭವಿಷ್ಯನ, ನನ್ನ ಮಕ್ಳಿಗೆ ದೇವ್ರು ಒಳ್ಳೇದು ಮಾಡಿದ್ರೆ ಸಾಕು ಅಂತ ಹೇಳಿ. ನನ್ನ ಭವಿಷ್ಯದ ಬಗ್ಗೆ ಇನ್ನು ನನಗೆ ಚಿಂತೆ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ಅವ್ರಿಗೆ ಒಳ್ಳೆ ಎಜುಕೇಷನ್ನು, ಅವ್ರಿಗೆ ವಿದ್ಯೆ, ಬುದ್ಧಿ, ಆರೋಗ್ಯ, ಆಯಸ್ಸು ಕೊಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರನೇ ಕೇಳ್ಕೊಂಡು ಬಂದಿದ್ದು. ಸೊ ಇದಿಷ್ಟೇ ಆಗಿತ್ತು. ಹಾಗೆ ಊಟಕ್ಕೆಲ್ಲ ಕೂತ್ಕೊಂಡಿದ್ವಿ, ನೋಡ್ತಾ ಇರ್ಬೋದು, ಊಟ ಎಲ್ಲ ಬಡಿಸಿದ್ರು. ನಮ್ಮ ಮಕ್ಕಳು ಪಾಯಸ ಹಾಕಿಸ್ಕೊಳ್ಳಿಲ್ಲ ಬೆಳಗ್ಗೆ. ಇವತ್ತು ನಾವು ಕಾರ್ತಿಕ ಸೋಮವಾರ ಮಾಡಿದ್ರಿಂದ ನಾವು ಊಟ ಮಾಡಿದ್ದೀವಿ ಬೇಡ ಅಂತ ಹೇಳಿ ಪಾಯಸ ಒಂದು ಹಾಕಿಸ್ಕೊಳ್ಳಿಲ್ಲ, ಮಿಕ್ಕಿದೆಲ್ಲ ಹಾಕಿಸ್ಕೊಂಡು ಅವರು ತಿಂದರು. ಇದಾಗಿತ್ತು ಇವತ್ತಿನ ಬ್ಲಾಗು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ವಾಟ್ಸಪ್ಪಲ್ಲಿ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.